ಈಗ ಜನ ಯಾರು ಸಮುದಾಯ ನೋಡ್ತಾ ಇರ್ತಾರಲ್ಲ ಸರ್, ಅವರಿಗೆ ಈ ದಾವಣಗೆರೆಯಲ್ಲಿ ಯಾರಿಗೆ ಟಿಕೆಟ್ ಕೇಳಿದ್ರು, ಯಾರಿಗೆ ಟಿಕೆಟ್ ಕೇಳಿಲ್ಲ, ಅಲ್ಲಿ ಏನಾಯಿತು, ಇಲ್ಲೇನಾಯಿತು ಅಂತ ಸಮುದಾಯದಲ್ಲೇ ಎರಡು ಬಣಗಳನ್ನು ನೋಡೋಕ್ಕಿಂತ ಇಡೀ ಸಮುದಾಯ ಇಲ್ಲಿ ಏನಾಗ್ತಾ ಇದೆ ಅಂತ ಒಂದು ಕನ್ಫ್ಯೂಷನ್ ಮೋಡಿಗೆ ಹೋಗ್ಬಿಟ್ಟಿದೆ. ಯಾಕೆ ನಮ್ಮ ನಾಯಕರ ಮೇಲೆ ಶಿಸ್ತು ಕ್ರಮ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಅಂಥದ್ದೇನಾಯಿತು? ನೋಡಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಯಾಕೆ ಅಲ್ಪಸಂಖ್ಯಾತರು ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ನೋಡ್ತಾ ಅಂದರೆ, ಯಾವ ಪಕ್ಷ ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸೋದಕ್ಕೆ, ಒಂದು ಸಾಮರಸ್ಯವನ್ನು ಉಳಿಸೋದಕ್ಕೆ, ಮತ್ತು ಅಲ್ಪಸಂಖ್ಯಾತರ ಪ್ರಗತಿ, ಅಲ್ಪಸಂಖ್ಯಾತರಿಗೆ ಒಂದು ಛತ್ರಛಾಯೆಯನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಇವತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಕಡೆ ನೋಡ್ತಾ ಇದ್ದಾರೆ. ತಾವು ಕೇಳಿದ್ರಿ, ಯಾಕೆ ಒಂದು ಸಮುದಾಯದಲ್ಲಿ ಎರಡು ಗುಂಪುಗಳಾಗಿ ಒಂದು ಅದೆಲ್ಲ ಗೊತ್ತಾಗಲ್ಲ ಜನರಿಗೆ ಸರ್. ಅವ್ರಿಗೆ ಗೊತ್ತಾಗ್ತಾ ಇರೋದು ಏನು ಅಂತಂದರೆ, ಈಗ ನಮ್ಮ ಸಮುದಾಯದಿಂದ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ, ಕೆಲವರು ಪ್ರಚಾರಕ್ಕೆ ಬಂದಿಲ್ಲ, ಅದಕ್ಕೆ ಇಷ್ಟು ದೊಡ್ಡ ಮಟ್ಟದ ಶಿಸ್ತು ಕ್ರಮ ಅಂತ ಯಾಕೆ ಒಬ್ಬರಾದ್ಮೇಲೆ ಒಬ್ಬರನ್ನ ತೆಗಿತಾ ಇದ್ದಾರೆ ಅಂತ ಕಾಮನ್ ಮೆನ್, ಸಮುದಾಯದ ಮುಸಲ್ಮಾನರಲ್ಲಿರುವಂಥ ಒಬ್ಬ ಕಾಮನ್ ಮೆನ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ನೋಡಿ 2023 ಚುನಾವಣೆಯಲ್ಲಿ ಇರ್ಷಾದ್ ಅವರೇ, ನೀವು ಎಲ್ಲ ಜಾತಿ ಸಮುದಾಯಗಳು ಕಾಂಗ್ರೆಸ್ಗೆ ಹಾಕಿರುವಂಥ ಮತಗಳನ್ನು ಲೆಕ್ಕ ಹಾಕಿದಾಗ ಟೋಟಲಿ 80% ಜನ, ಮೋರ್ ದೆನ್ 80 ಮುಸಲ್ಮಾನರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಕಾಂಗ್ರೆಸ್ಗೆ ಕಂಪ್ಯಾರಿಟಿವ್ಲಿ ಬೇರೆ ಸಮುದಾಯಗಳಿಗೆ ಹೋಲಿಸಿದರೆ ನನ್ನ ಹತ್ರ ಅಂಕಿಅಂಶಗಳಿದೆ. ಅಂದರೆ ಟೋಟಲ್ ವೋಟಲ್ಲಿ 25%, ಒಟ್ಟು ಗಳಿಸಿದಂತಹ ಮತಗಳಲ್ಲಿ 25% ಬರೀ ಮುಸಲ್ಮಾನರದೇ. ಅಂತಹ ಮುಸಲ್ಮಾನರಿಗೆ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದ್ದು ತಪ್ಪಾಯಿತು, ಟಿಕೆಟ್ ಕೊಡಿ ಅಂತ ಕೇಳಿದ ನಾಯಕಂದು ಮಹಾಪರಾಧ ಆಯಿತು. ನಮಗೆ ಕೊಟ್ಟಿಲ್ಲ ಅನ್ನೋ ಒಂದು ಬೇಸರದಲ್ಲಿ ಮುನಿಸಿಕೊಂಡಂತಹ ವ್ಯಕ್ತಿ ದೊಡ್ಡ ವಿಲನ್ ಆಗೋದಾ? ಏನ್ ಮೆಸೇಜ್ ಇದು? ವಾಟ್ ಇಸ್ ದಿ ಮೆಸೇಜ್? ವಾಟ್ ಈಸ್ ದಿ ಮೆಸೇಜ್? ಇವತ್ತು ಟಿಕೆಟ್ ಸಿಗೋಕ್ಕಿಂತ ಮುಂಚೆ, ಅಭ್ಯರ್ಥಿ ಆಯ್ಕೆ ಆಗೋಕ್ಕಿಂತ ಮುಂಚೆ ಎಲ್ರಿಗೂ ಟಿಕೆಟ್ ಕೇಳುವಂತ ಅಧಿಕಾರ ಇರುತ್ತೆ. ಎಲ್ಲ ಸಮುದಾಯದವರು ಕೇಳಿದ್ರು, ನಮ್ಮ ಸಮುದಾಯದವರು ಕೇಳಿದ್ರು. ಆದ್ರೆ ಮಾನ್ಯ ಹೈಕಮಾಂಡ್ ಅವರು ಅದನ್ನ ನಿರ್ಣಯ ಮಾಡಿದ್ಮೇಲೆ ಎಲ್ರು ಅದಕ್ಕೆ ತಲೆ ಬಾಗ್ಬೇಕಾಗ್ತದೆ. ಅದರ ಶಿಸ್ತಿನ ಸಿಪಾಯಿಯಾಗಿ ಎಲ್ಲರೂ ತಲೆಬಾಗಿ ಒಟ್ಟಾಗಿ ಒಂದಾಗಿ ಕೆಲಸವನ್ನ ಮಾಡಿದ್ದಾರೆ. ಅಥವಾ ನಾಸೀರ್ ಆಗ್ಲಿ ಹೊರಗಡೆ ಬಂದು ನೀವು ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ರ? ಜಬ್ಬಾರ್ ಸಾಹೇಬ್ರು ಯಾವತ್ತೂ ಪಕ್ಷ ವಿರೋಧಿ ಕೊಟ್ಟಿಲ್ಲ. ಆಮೇಲೆ ಹೇಳ್ತಾ ಇದ್ದೀನಿ, ಆಮೇಲೆ ಅವರು ಸ್ವಂತ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಾನು 5 ವರ್ಷ 6 ತಿಂಗಳು ನಾನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನ ಕೆಲಸ ಮಾಡಿದ್ದೆ. ಜಮೀರ್ ಹೇಳಿದ್ರ, ಜಬ್ಬಾರ್ ಹೇಳಿದ್ರ, ನಾಸೀರ್ ಹೇಳಿದ್ರ? ನೋಡಿ, ನಾನು ಹೇಳ್ತಾ ಇದ್ರೆ ಯಾಕೆ ಅವ್ರ ವಿರುದ್ಧ ಶಿಸ್ತು ಕ್ರಮ? ನೋಡಿ, ಇವತ್ತು ಅಲ್ಲಿ ನೋಡಿ, ಇವಾಗ ಅದೇ ಹೇಳ್ತಾ ಇರೋದು ನಾನು. ಮಾನ್ಯ ಜಬ್ಬಾರ್ ಸಾಹೇಬ್ರು ಯಾವತ್ತೂ ಪಕ್ಷ ವಿರೋಧಿ ಹೇಳಿಕೆ ನೀಡಲಿಲ್ಲ. ಅವರು ಹೇಳಿದ್ದಾರೆ, ನಾನು ಇತಿಮಿತಿಯಲ್ಲಿ ಕೆಲಸವನ್ನ ಮಾಡಿದ್ದೇನೆ. ಅವ್ರು ಹೇಳಿದ್ದಾರೆ 5.5 ವರ್ಷ ಅಲ್ಲ, ಅವರು ಹೇಳಿದ್ದಾರೆ ನಾನು ಸ್ವಯಂ ಪ್ರೇರಿತವಾಗಿ, ಅವ್ರ ಸಂದರ್ಶನ ಕೇಳಿದ್ರು, ಒಂದ್ಸಲ ಪ್ಲೇ ಮಾಡಿ ನೋಡಿ. ಅವ್ರು ಹೇಳಿದ್ರು, ನಾನು ಸ್ವಯಂ ಪ್ರೇರಿತ ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ. ನಸೀರ್ ಅಹಮದ್ ಅವರು ಇವತ್ತು ಅದು ಹೇಳ್ತಾ ಇದ್ದೀನಲ್ಲ, ಹೈಕಮಾಂಡ್ ಅವರು ಎಲ್ಲೋ ಒಂದ್ ಕಡೆ ವರದಿಗಳನ್ನ ತರಿಸ್ಕೊಂಡಿದ್ದಾರೆ. ಆ ವರದಿಯಲ್ಲಿ ಏನಿದೆ ಏನಿಲ್ಲ ಅದು ಅವರು ಡಿಸ್ಕ್ಲೋಸ್ ಮಾಡ್ತಾರೆ. ಆ ವರದಿ ಆಧಾರದ ಮೇಲೆ ಅವರು ಕ್ರಮವನ್ನ ಕೈಗೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅನ್ನೇ ಉಸಿರಾಡ್ತಾ ಕಾಂಗ್ರೆಸ್ನಲ್ಲೇ ಬದುಕಿದಂತಹ ವ್ಯಕ್ತಿಗಳನ್ನ ನೀವು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಒಂದು ಹಣೆಪಟ್ಟಿ ಕಟ್ಟಿ ಅವ್ರನ್ನ ವಿಲನ್ ಮಾಡಿ, ಕ್ರಿಮಿನಲ್ ಮಾಡಿ ಅವ್ರನ್ನ ತೆಗಿತೀರಿ ಅಂತಂದರೆ, ಅಂದರೆ ನಿಮಗೆ ನಿಮ್ಮ ಸ್ವಹಿತಾಸಕ್ತಿಗೋಸ್ಕರ ಯಾರನ್ನು ಬೇಕಾದರೂ ಬಲಿ ಮಾಡ್ತೀರಿ ಅಂದಂಗೆ ಆಯಿತು. ಎಸ್ಪೆಷಲಿ ಅಲ್ಲ ರೀ, ನಸೀರ್ ಅವ್ರು ಯಾರ್ರೀ? ಅವ್ರದ್ದು ಗೊತ್ತಿದೆಯಾ ನಿಮ್ಗೆ? ಪಕ್ಷಕ್ಕೆ ಗೊತ್ತಿದೆಯಾ? ನಸೀರ್ ಅಹಮದ್ ಸಾಹೇಬ್ರು ಈ ಪಕ್ಷಕ್ಕಾಗಿ ಕಾಂಗ್ರೆಸ್ ಅನ್ನೇ ಉಸಿರಾಡಿದವರು, ಅವರು ಕಾಂಗ್ರೆಸ್ಗೋಸ್ಕರನೇ ಬದುಕಿದವರು. ಅವರು ಅಂತವರನ್ನ ನೀವು 26ನೇ ವಯಸ್ಸಿಗೆ ಮೊದಲನೇ ಎಮ್ಎಲ್ಎ ಟಿಕೆಟ್ ತಂದಂತವರು. ಅವ್ರನ್ನ ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಿದ್ದೀರಲ್ಲ, ಪಕ್ಷ ವಿರೋಧಿ ಅಂತ ಹಣೆಪಟ್ಟಿ ಕಟ್ತಾ ಇದ್ದೀರಲ್ಲ ನೀವು. ಇದೇನಾ ನೀವು ಸಮುದಾಯಕ್ಕೆ ಕೊಡುವಂತ ಕೊಡುಗೆ? ನೀವು ಸಮುದಾಯದಲ್ಲಿರುವಂತ ನಾಯಕರು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ನಿಮ್ಗೆ ಅಧಿಕಾರಕ್ಕೋಸ್ಕರ, ನಿಮಗೆ ಪದವಿಗೋಸ್ಕರ, ಸ್ಥಾನಮಾನಕ್ಕೋಸ್ಕರ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಒಬ್ಬರನ್ನ ತುಳಿದು ಇನ್ನೊಬ್ರು ಬೆಳಿಬೇಕು ಅನ್ನುವಂಥ ಕೆಟ್ಟ ಕಾಂಪಿಟೇಷನ್ನಲ್ಲಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಳ್ತಿದ್ದೀರಿ ಅನ್ನೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಮಾನ್ಯ ಹೈಕಮಾಂಡ್ ಅವರು ಇವತ್ತು
ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಒಂದು ಅನುಗುಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ. ಅದರ ಏನು ಅದರ ಔಟ್ಕಮ್ ಏನಿದೆ, ಅದ್ರ ಬಗ್ಗೆ ಏನಿದೆ, ಈಗ ಅದನ್ನ ಇಂತಹ ವೀಕ್ ಮುಖ್ಯಮಂತ್ರಿ ನಾವು ನೋಡಿಲ್ಲ. ಯಾಕೆ ಅಂತಂದ್ರೆ ಮುಸಲ್ಮಾನರು ಕಣ್ಮುಚ್ಚಿ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತಾರೆ. ಸಿದ್ದರಾಮಯ್ಯನವರೇ ನಮ್ಮ ಪ್ರಶ್ನಾತೀತ ನಾಯಕರು ಎನ್ನುವಂತೆ ಮುಸಲ್ಮಾನರೆಲ್ಲ ಹೌದು ಹೌದು ಪ್ರಶ್ನಾತೀತ ನಾಯಕರು ಎನ್ನುವಂತೆ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬಂದಿರುವಂತಹ ಮಹಾನ್ ನಾಯಕ ಎಂದು ಸಿದ್ದರಾಮಯ್ಯನವರನ್ನ ಅದೇ ಸರ್, ನೀವು ಮತ್ತೆ ಅದನ್ನೇ ರಿಪೀಟ್ ಮಾಡ್ಬೇಕಾಗಿಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಉದ್ಧಾರಕರು, ನಮಗಿರುವ ಪ್ರಶ್ನಾತೀತ ಏಕೈಕ ನಾಯಕ ಸಿದ್ದರಾಮಯ್ಯ ಈಸ್ ನಮ್ಮ ಲೀಡರ್ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಆಗ್ತಾ ಇದ್ರು ಒಂದು ಮಾತು ಮಾತಾಡಲ್ಲ, ಸಮುದಾಯದ ಪರ ನಿಂತ್ಕೊಳ್ಳಲ್ಲ, ಮಾತಾಡಲ್ಲ. ಏನು ಕಟ್ಟಾಕಿದೆ ಸಿದ್ದರಾಮಯ್ಯನವ್ರನ್ನ? ಹಾಗಾದರೆ ನಿಜಾನ? ಹಾಗಾದರೆ ಜಮೀರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರಾ? ಹಾಗಾದರೆ ನಸೀರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರಾ? ಜಬ್ಬಾರ್ ಬಿಡಿ, ಟಿಕೆಟ್ ಕೇಳಿದ್ರು ಏನೋ ತಪ್ಪು ಅಂತ ಹೇಳ್ಬೋದು.